ಎಸ್, ಮೊದಲಿಗೆ ಕನ್ನಡಪ್ರಭದಲ್ಲಿ ಯಾವೆಲ್ಲ ಸುದ್ದಿಗಳು ಪ್ರಕಟವಾಗಿವೆ ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ಇಂದಿನಿಂದ ಹೊಸ ಲೆಕ್ಕ ಶುರುವಾಗ್ತಾ ಇದೆ. ಏನಂತಂದ್ರೆ ಹೊಸ ವರ್ಷ ಅಂದರೆ ವಿತ್ತೀಯ ವರ್ಷ ಇವತ್ತಿನಿಂದ ಶುರುವಾಗ್ತಾ ಇದೆ. ಈ ವಿತ್ತೀಯ ವರ್ಷದಲ್ಲಿ ಅಂದರೆ ಬೇವು ಬೆಲ್ಲದ ವರ್ಷ ಅಂತಲೇ ಹೇಳಬಹುದು. ಯಾಕಂತಂದರೆ ಏಪ್ರಿಲ್ 1 ಬಂತು. ನಿಮ್ಮ ದುಡ್ಡಿನ ವ್ಯವಹಾರದಲ್ಲಿ ಬದಲಾವಣೆಗಂತೂ ಫಿಕ್ಸು. ಯಾಕಂತಂದರೆ ಜೇಬಿಗೆ ಕತ್ತರಿ ಹಾಕೋದಕ್ಕೆ ರೆಡಿಯಾಗಿದೆ. ಹಾಲು, ಮೊಸರು, ಕಾರು, ಟೋಲ್ ಸುಂಕ ಮತ್ತು ವಿದ್ಯುತ್ ದುಬಾರಿ ಆಗ್ತಾ ಇದೆ. ಅದರ ಜೊತೆಗೆ ತೆರಿಗೆ ವಿನಾಯಿತಿ ಮಿತಿಯನ್ನು 12 ಲಕ್ಷಕ್ಕೆ ಏರಿಕೆ ಮಾಡಲಾಗಿದ್ದು, FD TDS ಮಿತಿ ಹೆಚ್ಚಳವನ್ನು ಮಾಡಲಾಗಿದೆ. ಈಗಾಗಲೇ ಏಪ್ರಿಲ್ 1ರಿಂದ ಹೊಸ ವಿತ್ತೀಯ ವರ್ಷ ಆರಂಭವಾಗಲಿದ್ದು, ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕುವ ಕೆಲವೊಂದಿಷ್ಟು ಕ್ರಮಗಳು ಜಾರಿಗೆ ಬರ್ತಾಗಿದ್ದಾವೆ. ಅದರಲ್ಲಿ ಹಾಲು, ಮೊಸರು, ಟೋಲ್ ಶುಲ್ಕ ಆಗಿರಬಹುದು, ಜೊತೆಗೆ ವಿದ್ಯುತ್ ದರ ಆಗಿರಬಹುದು, ಕಾರು ಸೇರಿದಂತೆ ಹಲವಾರು ವಸ್ತುಗಳ ಬೆಲೆ ಏರಿಕೆಯಾಗ್ತಾ ಇದೆ. ಇದರ ಜೊತೆಗೆ ಒಂದು ಸಮಾಧಾನಕರ ವಿಷಯ ಏನಂತಂದರೆ ತೆರಿಗೆ ವಿನಾಯಿತಿ. ಅಂದರೆ ಕೇಂದ್ರ ಸರ್ಕಾರ ಮೊನ್ನೆ ಅಷ್ಟೇ ತಮ್ಮ ಫೆಬ್ರವರಿ ತಿಂಗಳಲ್ಲಿ ಏನಂತಂದರೆ ತಮ್ಮ ಫೆಬ್ರವರಿ ತಿಂಗಳಲ್ಲಿ ಬಜೆಟನ್ನು ಮಂಡನೆ ಮಾಡಿದ್ರು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು. ಅವರೇನು ಮಾಡ್ತಾರೆ ಅಂತಂದರೆ 12 ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ಕೊಟ್ಟು ಏಕೀಕೃತ ಪೆನ್ಷನ್ ವ್ಯವಸ್ಥೆಯನ್ನು ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ಬ್ಯಾಂಕ್, FD ಮತ್ತು TDS ಮಿತಿ ಹೆಚ್ಚಳ ಸೇರಿದಂತೆ ಕೆಲವೊಂದಿಷ್ಟು ಸಮಾಧಾನಕರ ಕ್ರಮಗಳು ಜಾರಿಗೊಳ್ತಾ ಇದೆ ಈ ವರ್ಷದಿಂದ, ಅಂದರೆ ಏಪ್ರಿಲ್ 1ರಿಂದ. ಹಾಗಾದರೆ ಯಾವೆಲ್ಲ ಹೇಗೆ ಬೆಲೆ ಏರಿಕೆ ಆಗ್ತಾ ಇದೆ ಅಂತ ಕೆಲವೊಂದಿಷ್ಟು ಪ್ರಮುಖ ಬದಲಾವಣೆಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಂದಿನಿ ಹಾಲು, ಮೊಸರು 4 ರೂಪಾಯಿಗೆ ಏರಿಕೆಯಾಗಿದೆ. ವಿದ್ಯುತ್ ಯೂನಿಟ್ಗೆ ದರ 36 ಪೈಸೆ ಹೆಚ್ಚಳವಾಗಿದೆ. GST ಆಧಾರಿತ ಆಸ್ತಿ ಮಾರ್ಗಸೂಚಿ ದರ ಏರಿಕೆಯಾಗಿದೆ. ಪರಿಷ್ಕೃತ ತೆರಿಗೆ ಸ್ಲ್ಯಾಬ್ ಇಂದಿನಿಂದಲೇ ಜಾರಿಯಾಗ್ತಾ ಇದೆ. ಬ್ಯಾಂಕ್ UPI ಮೊಬೈಲ್ ಏನಂತಂದರೆ ವೆರಿಫಿಕೇಷನ್ ಕೂಡ ಮಾಡಬೇಕು. ಪ್ರತಿ ವಾರ ಮೊಬೈಲ್ ವೆರಿಫಿಕೇಷನ್ ಕಡ್ಡಾಯ ಅಂತ ಹೇಳಲಾಗಿದೆ. ATM ವಿಡ್ರಾಲ್ಗೆ ಶುಲ್ಕ 20ರಿಂದ 25ಕ್ಕೆ ಏರಿಕೆಯಾಗಿದೆ. ಇದರ ಜೊತೆಗೆ 3 ಫ್ರೀ ಅವಕಾಶದ ಶುಲ್ಕ ಹೆಚ್ಚಳ ಜಾರಿಗೆ ಮಾಡಲಾಗಿದೆ. ಬ್ಯಾಂಕ್ ಕನಿಷ್ಠ ಬ್ಯಾಲೆನ್ಸ್ ನೀತಿ ಅನುಷ್ಠಾನ ತರಲಾಗಿದೆ. ಜೊತೆಗೆ ಬ್ಯಾಂಕುಗಳಲ್ಲಿ ಪಾಸಿಟಿವ್ ಪೇ ಅಂದರೆ ಸಿಸ್ಟಮ್ ಜಾರಿ ಮಾಡಲಾಗಿದೆ. ಕೆಲವೊಂದಿಷ್ಟು ಬದಲಾವಣೆಗಳಾಗ್ತಾ ಇದೆ. ಅದರಲ್ಲಿ ನಮಗೆ ಪ್ರಮುಖವಾದದ್ದು ಏನಂತಂದರೆ ಹಾಲು, ಮೊಸರು ದಿನಸಿ ವಸ್ತುಗಳ ಮೇಲೆ ಏನಂತಾರೆ ಬೆಲೆ ಹೆಚ್ಚಳವಾಗ್ತಾ ಇದೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ ಹಾಲು, ಮೊಸರು ದರ ಪ್ರತಿ ಲೀಟರ್ಗೆ 4 ರೂಪಾಯಿಗಳಷ್ಟು ಏರಿಕೆಯಾಗಿದೆ. ನೀಲಿ ಪ್ಯಾಕೇಜ್ಗೆ ಅಂದರೆ ನೀಲಿ ಪ್ಯಾಕೆಟ್ ದರ 42 ರೂಪಾಯಿ ಇದ್ದದ್ದು 46 ರೂಪಾಯಿ ಆಗಿದೆ. 200 ಗ್ರಾಂ ಮೊಸರು 12 ರೂಪಾಯಿಯಿಂದ 13 ರೂಪಾಯಿ ಆಗಿದೆ. ಇನ್ನು 500 ಗ್ರಾಂ ಮೊಸರು 26 ರೂಪಾಯಿ ನಿನ್ನೆವರೆಗೂ ಇತ್ತು, ಆದರೆ ಈಗ 28 ರೂಪಾಯಿ ನಾವು ಕೊಡಬೇಕಾಗಿದೆ. ಇನ್ನು ಮಸಾಲಾ ಮಜ್ಜಿಗೆ 200 ಮಿಲಿಮೀಟರ್ಗೆ 9 ರೂಪಾಯಿ ಕೊಡ್ತಾ ಇದ್ವಾ, ಈಗ 10 ರೂಪಾಯಿ ಕೊಡಬೇಕಾದಂತಹ ಬೆಲೆ ಏರಿಕೆಯಾಗಿದೆ. ಇನ್ನು ಇತರೆ ಕೆಲವೊಂದಿಷ್ಟು ಬೆಲೆ ಏರಿಕೆಗಳಾಗಿದೆ. ಇನ್ನು ಟೋಲ್ ಶುಲ್ಕ 5% ಹೆಚ್ಚಳವಾಗಿದೆ. ಏಪ್ರಿಲ್ 1ರಿಂದ ಟೋಲ್ ಶುಲ್ಕ 3ರಿಂದ 5% ಹೆಚ್ಚಳವಾಗಿದ್ದು, ರಾಜ್ಯದಲ್ಲಿರುವ ಮೈಸೂರು ಬೆಂಗಳೂರು ರಸ್ತೆ, ಬೆಂಗಳೂರು ತಿರುಪತಿ ರಸ್ತೆ, ಬೆಂಗಳೂರು ಹೈದರಾಬಾದ್ ರಸ್ತೆ, ಜೊತೆಗೆ ಬೆಂಗಳೂರು ಮಂಗಳೂರು, ಬೆಂಗಳೂರು ಹುಬ್ಬಳ್ಳಿ, ಬೆಳಗಾವಿ ಸೇರಿದಂತೆ ಎಲ್ಲ ಹೈವೇ ಟೋಲ್ಗಳಲ್ಲಿ ಟೋಲ್ ಶುಲ್ಕ 3ರಿಂದ 5ಕ್ಕೆ ಏರಿಕೆಯಾಗಿದೆ. ಇನ್ನು ಏನಂತಂದರೆ ವಿದ್ಯುತ್ ದರ ಏರಿಕೆ. ವಿದ್ಯುತ್ ದರ ಏನಂತಂದರೆ 26 ಪೈಸೆ, 1 ಯೂನಿಟ್ಗೆ 26 ಪೈಸೆ ಹೆಚ್ಚಳವಾಗಿದೆ. ಏಪ್ರಿಲ್ 1ರಿಂದ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 26 ಪೈಸೆ ಹಾಗೂ ನಿಗದಿತ ಶುಲ್ಕ ಪ್ರತಿ 1 ಕಿಲೋವ್ಯಾಟ್ಗೆ 25 ರೂಪಾಯಿ ಹೆಚ್ಚಳವಾಗಿದೆ. ವಾಣಿಜ್ಯ ಸಂಪರ್ಕ ನಿಗದಿತ ಶುಲ್ಕ ಸಹ ಪ್ರತಿ ಕಿಲೋವ್ಯಾಟ್ಗೆ 10 ರೂಪಾಯಿ ಹೆಚ್ಚಳವಾಗಿದೆ. ಆದರೆ ಕೈಗಾರಿಕೆ ವಾಣಿಜ್ಯ ಸಂಪರ್ಕಗಳಿಗೆ ಪ್ರತಿ ಯೂನಿಟ್ಗೆ 64 ಪೈಸೆಯಿಂದ 1.75 ಪೈಸೆ ಅಂದರೆ 1.5 ರೂಪಾಯಿಗೆ ಏನಂತಂದರೆ ಕಡಿತ ಮಾಡಲಾಗಿದೆ. ಇನ್ನು ಕಾರ್ ಮತ್ತು ವಾಣಿಜ್ಯ ವಾಹನಗಳು ಕೂಡ ದುಬಾರಿ ಆಗ್ತಾ ಇದ್ದಾವೆ. ಅದೇನಂತಂದರೆ ರಾಜ್ಯದಲ್ಲಿ ಏಪ್ರಿಲ್ 1ರಿಂದ ಖರೀದಿಸುವ 25 ಲಕ್ಷ ರೂಪಾಯಿ ಮೀರಿದ ವಿದ್ಯುತ್ ಚಾಲಿತ ಕ್ಯಾಬ್ಗಳಿಗೆ 10% ತೆರಿಗೆ ಮತ್ತು 10 ಲಕ್ಷದವರೆಗಿನ ಕ್ಯಾಬ್ಗಳಿಗೂ 5% ತೆರಿಗೆಯನ್ನು ವಿಧಿಸಬೇಕು. ಏನಂತಂದರೆ 25 ಲಕ್ಷ ಈಗಾಗಲೇ ಎಲೆಕ್ಟ್ರಿಕ್ ವಾಹನಗಳು ಬಂದಿದ್ದಾವಲ್ಲ, ಕಾರ್ಗಳು, ಅವೆಲ್ಲವನ್ನು 25 ಲಕ್ಷ ಮೀರಿದಂತಹ ವಾಹನಗಳನ್ನು ನೀವೇನಾದರೂ ಖರೀದಿ ಮಾಡಿದರೆ 10% ತೆರಿಗೆಯನ್ನು ನೀವು ಸರ್ಕಾರಕ್ಕೆ ಕಟ್ಟಬೇಕು. ಜೊತೆಗೆ 10 ಲಕ್ಷ ರೂಪಾಯಿವರೆಗಿನ ಕ್ಯಾಬ್ಗಳನ್ನು ನೀವೇನಾದರೂ ಖರೀದಿ ಮಾಡಿದ್ರೆ ಅಲ್ಲೂ ಕೂಡ 5% ನೀವು ತೆರಿಗೆಯನ್ನು ಕಟ್ಟಬೇಕಾಗತ್ತೆ. ಉಳಿದಂತೆ ಮಾರುತಿ, ಟಾಟಾ, ಹುಂಡೈ, ಮಹೀಂದ್ರಾ ಸೇರಿದಂತೆ ವಿವಿಧ ಕಾರುಗಳ ದರ 4% ಹೆಚ್ಚಳವಾಗಿದೆ. ಸೊ ಇದೆಲ್ಲವೂ ಕೂಡ ಏನಂತಂದರೆ ದುಬಾರಿ ದುನಿಯಾ ಶುರುವಾಗ್ತಾ ಇದೆ. ಜೊತೆಗೆ ಒಂದೇನಂತಂದರೆ ಈ ದುಬಾರಿ ಇದೆಲ್ಲ ರಾಜ್ಯ ಸರ್ಕಾರದಾಗಿದ್ದರೆ, ಇನ್ನು ಕೇಂದ್ರ ಸರ್ಕಾರದ ಏನಾಗಿದೆ ಅಂತಂದರೆ ಮೊನ್ನೆ ಅಷ್ಟೇ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ
12 ಲಕ್ಷ ರೂಪಾಯಿವಷ್ಟು ತೆರಿಗೆ ವಿನಾಯಿತಿಯನ್ನು ಘೋಷಣೆ ಮಾಡಿದ್ರು. ಕೆಲವೊಂದಿಷ್ಟು ಜನರಿಗೆ ಅದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಹೊಸ ಆದಾಯ ತೆರಿಗೆ ನೀತಿ ಏಪ್ರಿಲ್ 1ರಿಂದ ಜಾರಿಗೆ ಬರ್ತಾ ಇದೆ. ಇದರಿಂದಾಗಿ ವಾರ್ಷಿಕ 12 ಲಕ್ಷ ರೂಪಾಯಿಯವರೆಗೆ ಇರುವಂತಹ ಆದಾಯಕ್ಕೆ ತೆರಿಗೆ ವಿನಾಯಿತಿ ಲಭಿಸಲಿದೆ. ಜೊತೆಗೆ 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಸೇರಿದಂತೆ 12 ಲಕ್ಷ ಮತ್ತು 12 ಲಕ್ಷದಿಂದ 75 ಲಕ್ಷದವರೆಗೂ ವಿನಾಯಿತಿ ಲಭ್ಯವಾಗಿರುತ್ತೆ. ತೆರಿಗೆದಾರರಿಗೆ ಇದು ಸಿಹಿ ಸುದ್ದಿ ಅಂತ ಹೇಳಲಾಗಿದೆ. ಆದರೆ ತೆರಿಗೆದಾರರಿಗೇನೋ ಚೆನ್ನಾಗಿದೆ, ಏನಂತಂದರೆ 12 ಲಕ್ಷದವರೆಗೂ ಅವರಿಗೆ ವಿನಾಯಿತಿಯನ್ನು ಕೊಡಲಾಗಿದೆ. ಆದರೆ ಜನಸಾಮಾನ್ಯರಿಗೆ ಈ ಹಾಲು, ಮೊಸರು, ಈ ದಿನಸಿ ಪದಾರ್ಥಗಳ ಬೆಲೆ ಏನಾದರೂ ಹೆಚ್ಚಳವಾದರೆ ದೊಡ್ಡ ಹೊಡೆತ ಕೊಟ್ಟಂತಾಗತ್ತೆ. ಜೊತೆಗೆ ಇವೆಲ್ಲವೂ ಕೂಡ ಏನಾಗತ್ತೆ ಅಂತಂದರೆ ಜನಸಾಮಾನ್ಯರ ಮೇಲೆ ತುಂಬ ದೊಡ್ಡ ಪರಿಣಾಮ ಬೀರುತ್ತೆ. ಇನ್ನು ಔಷಧಿಯ ಬೆಲೆಯೂ ಕೂಡ ಹೆಚ್ಚಳವಾಗ್ತಾ ಇದೆ ಏಪ್ರಿಲ್ 1ರಿಂದ. ಹೇಗೆ 900 ಔಷಧಿಗಳು ದುಬಾರಿ ಆಗ್ತಾ ಇದ್ದಾವೆ. ಡಯಾಬಿಟೀಸ್, ಹೃದ್ರೋಗ, ಸೋಂಕು ಮುಂತಾದ ಕಾಯಿಲೆಗೆ ಬಳಸುವ 900ಕ್ಕೂ ಹೆಚ್ಚು ಔಷಧಿಗಳ ಬೆಲೆ ಶೇಕಡ 1.75ರಷ್ಟು ಹೆಚ್ಚಳವಾಗಿದೆ. ರಾಷ್ಟ್ರೀಯ ಔಷಧಿ ಬೆಲೆ ನಿಗದಿಯ ಪ್ರಾಧಿಕಾರ ಅವುಗಳ ದರವನ್ನು ನಿರ್ಧಾರ ಮಾಡುತ್ತೆ. ಆದರೆ ಹಿಂದಿನ ವರ್ಷದ ಸಗಟು ಬೆಲೆ ಸೂಚ್ಯಾಂಕ ಆಧರಿಸಿ ಪ್ರತಿ ವರ್ಷ ಬೆಲೆ ಪರಿಷ್ಕರಣೆಯನ್ನು ಮಾಡಲಾಗ್ತಾಗಿದ್ದು, ಇದಕ್ಕೆ ಔಷಧಿ ಉತ್ಪಾದಕ ಕಂಪನಿಗಳು ಸರ್ಕಾರದ ಅನುಮತಿ ಪಡೆಯುವ ಅವಶ್ಯಕತೆ ಇಲ್ಲ. ಆದರೂ ಕೂಡ ಏನಾಗ್ತಾ ಇದೆ ಅಂತಂದರೆ ಇದಕ್ಕೆ ಔಷಧಿ ಉತ್ಪಾದಕ ಕಂಪನಿಗಳು ಸರ್ಕಾರದ ಅನುಮತಿಯನ್ನು ಪಡೆಯುವುದು ಅವಶ್ಯಕತೆ ಇಲ್ಲ ಅಂತ NCPA ಪ್ರಕಟಣೆಯಲ್ಲಿ ತಿಳಿಸಿದೆ. ಅಜಿಂಥ್ರೊಮಾಸಿಸ್ ಆಂಟಿಬಯೋಟಿಕ್ ಇನ್ನು ಮುಂದೆ 250 mgಗೆ 11.7 ರೂಪಾಯಿನ ಕೊಡ್ತಾ ಇದ್ವಿ. ಈಗ 500 ಮಿಲಿಗ್ರಾಮ್ಗೆ 23 ಅಂದರೆ mgಗೆ 23.98 ಅಂದರೆ ಹೆಚ್ಚಳವಾಗಿದೆ. ಇದರ ಜೊತೆಗೆ ಕೆಲವೊಂದಿಷ್ಟು ಅಂದರೆ ಇವೆಲ್ಲದೂ ಆಂಟಿಬಯೋಟಿಕ್ಸ್ ಸೇರಿದಂತೆ ಹೃದ್ರೋಗ, ಡಯಾಬಿಟೀಸ್ಗೆ ಸಂಬಂಧಿಸಿದ 900ಕ್ಕೂ ಹೆಚ್ಚು ಔಷಧಿಗಳ ಬೆಲೆ 1.74ಕ್ಕೆ ಏರಿಕೆಯಾಗಿದೆ. ಅಂದರೆ 1.74% ಹೆಚ್ಚಳವಾಗಿದೆ. ಸೊ ಇದೆಲ್ಲವೂ ಕೂಡ ನೋಡ್ತಾ ಹೋದರೆ ಬೆಲೆ ಏರಿಕೆ ಬಿಸಿ ಏಪ್ರಿಲ್ 1ರಿಂದ ಮತ್ತಷ್ಟು ತಟ್ಟೋದು ಪಕ್ಕ. ಬಟ್ ಏನಂತಂದರೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ಈಗ ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ BJP ಮೇಲ್ಗಡೆ BJP ಕೇಂದ್ರ ಸರ್ಕಾರ ಇದೆ. ಸೊ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಏನಂತಂದರೆ